ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿನ್ನೆ ಹೇಳ್ದಂಗೆ ನಾನು ಊರಿಗೆ ಹೋಗೋದಿತ್ತು. ಬೆಳಿಗ್ಗೆ ಎದ್ದು ನಾನು ನಮ್ಮ ಮನೆಯವ್ರು ಗ್ರೀನ್ ಟೀ ತೊಗೊಂಡು ಎಲ್ಲ ರೆಡಿ ಆಗ್ತಾಯಿದ್ವಿ. ನಾನು ಬ್ಯೂಟಿಷಿಯನ್ ಆದ್ರೂ ತುಂಬ ಮೇಕಪ್ ಅಂತ ಏನು ಮಾಡಲ್ಲ, ಸಿಂಪಲ್ ಮೇಕಪ್ ಮಾಡಿಕೊಂಡೆ. ಇತ್ತೀಚೆಗೆ ಊರಿಗೆ ಹೋಗಿ ತುಂಬ ಟ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀನಿ. ಆದರೂ ಅದನ್ನು ಸರಿ ಮಾಡ್ಕೊತೀನಿ. ಇದೆಲ್ಲ ಆದಮೇಲೆ ಪೂಜೆ ಮಾಡಿಕೊಂಡೆ. ಮತ್ತು ಊರಿಗೆ ಹೋಗ್ಬೇಕಾದ್ರೆ ಒಂದು ಬ್ಯಾಂಕ್ ಕೆಲಸ ಇತ್ತು, ಅಲ್ಲೇ ನಮ್ಮ ಮನೆಯವ್ರು ಮುಗಿಸ್ಕೊಂಡ್ರು. ಊರು ತಲುಪಿದ್ವಿ. ಇವತ್ತು ಊರಿಗೆ ಹೋಗಿರೋ ಉದ್ದೇಶ ಬಂದು ನಮ್ಮದು ಅಡಿಕೆ ತೋಟಕ್ಕೆ ಸ್ವಲ್ಪ ಔಷಧಿ ಎಲ್ಲ ಹೊಡಿಬೇಕಿತ್ತು. ಅದಕ್ಕೆ ನಾನು ನಮ್ಮ ಮನೆಯವ್ರು ಇಬ್ಬರೂ ಹೋದ್ವಿ. ಇದೆಲ್ಲ ನೋಡಿ ನಮ್ಮದೇ ತೋಟ, ಅಂದರೆ ನಮ್ಮ ಮನೆಯವ್ರದ್ದು ಒಬ್ರದ್ದೇ ಇಲ್ಲ, ಅವ್ರ ಅಣ್ಣ ತಮ್ಮದಿರ್ದು ಎಲ್ಲರದು ಇದೆ. ನೋಡಿ ಇದು ನಮ್ಮ ತೋಟದ್ದೇ ಸೀಬೆಹಣ್ಣು ಮತ್ತು ಪರಂಗಿ ಎಲ್ಲ ತುಂಬ ಹಣ್ಣಾಗೋಗಿತ್ತು, ಅದನ್ನೆಲ್ಲ ಕಿತ್ಕೊಂಡೆ. ಮತ್ತೆ ಎಲ್ಲ ತೋಟ ಎಲ್ಲ ಒಂದು ರೌಂಡ್ ಹಾಕಿದ್ವಿ. ನಮ್ದು ತೋಟ ಬಂದ್ಬಿಟ್ಟು ಊರಿಂದ ಆಚೆ ಇರೋದು, ಸೊ ಅಲ್ಲೆಲ್ಲೂ ಹೋಟೆಲ್ ಇಲ್ಲ, ಸೊ ಅಲ್ಲೇ ಬರ್ತಾನೆ ಊಟ ಕಟ್ಟಿಸ್ಕೊಂಡ್ ಬಂದ್ವಿ. ನಮ್ಮ ತೋಟದಲ್ಲಿ ಕೂತ್ಕೊಂಡು ಊಟ ಮಾಡೋದೇ ಒಂದು ಮಜಾ. ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ. ಈ ತರ ಗಾಳಿ ನೀವು ರಸ ಕೊಡಿಸಲ್ಲ ಬೆಂಗಳೂರಲ್ಲಿ. ವಾರಕ್ಕೊಂದ್ಸರಿ ಬಂದು ಜಮೀನಲ್ಲಿ ಕೆಲಸ ಮಾಡಬೇಕು, ಹೆಲ್ತಿ ಆಗಿರಬೇಕು. ಓಕೆ, ಇದಾದಮೇಲೆ ಅದೇ ಔಷಧಿ ಹೊಡಿಬೇಕು ಅಂತ ಹೇಳಿದ್ವಲ್ಲ, ಅದನ್ನೇ ನಮ್ಮ ಮನೆಯವ್ರ ಮಿಷಿನು ಹೆಂಗೆ ಅದನ್ನು ಸೆಟ್ ಮಾಡ್ಕೊಳ್ಳೋದಂತೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿ, ಆಮೇಲೆ ನನ್ನದೇ ತಲೆ ಸ್ವಲ್ಪ ಉಪಯೋಗಿಸ್ದೆ. ಮತ್ತೆಲ್ಲ ಆಯಿತು, ರೆಡಿ ಆಯಿತು. ಈ ಔಷಧಿ ಬಂದುಬಿಟ್ಟು ನಮ್ಮ ಪಾಲಿಗೆ ಏನು ಬಂದಿದೆ ಆ ಗಿಡಗಳಿಗೆ ಮಾತ್ರನೇ ಔಷಧಿ ಹೊಡೆದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಮತ್ತು ನಮ್ಮ ಮನೆಯಿಂದನೇ ಸ್ವಲ್ಪ ಗಿಡಗಳು ತೊಗೊಂಡೋಗಿದ್ವಿ. ನೋಡಿ ಇದೆಲ್ಲ ಕಾಕಡ ಗಿಡ ಅಲ್ಲಿ ನಮ್ಮ ಮನೆ ಎದುರುಗಡೆ ಈಸ್ಕೊಂಡೆ. ಇದು ಮೆಣಸಿನ ಗಿಡ, ಒಂದೊಂದು ಗಿಡನೂ ನೆಡ್ಬೇಕಾದ್ರೆ ತುಂಬ ಖುಷಿ ಆಗ್ತಾಯಿತ್ತು. ನಿಂಬೆ ಗಿಡ 2 ನೆಟ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಲವ್ ಯು ಆಲ್. ಬಾಯ್.